ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮದ್ದೇನಿ. ಟೈಮ್ ಈಗ ಎಷ್ಟಾಗೈತಂದ್ರೆ 7:30 ಆಗೈತ್ರಿ. ಇವತ್ತಂತೂ ನನಗೆ ಕೆಲಸ ಅಷ್ಟಂದ್ರೆ ಅಷ್ಟಿತ್ತು ನೋಡ್ರಿ. ಸಂಜೆ ಅಡುಗೆ ಅಂತೂ ಏನೂ ಇಲ್ಲರಿ ನಂದು. ಇವತ್ತು ಮಧ್ಯಾಹ್ನ ಅಡುಗೆ ಭಾಳ ಇತ್ತು ರೀ. ಅಡುಗೆ ಭಾಳ ಮಾಡಿದ್ದೆ. ಕೆಲಸದ ವಿಚಾರ ನೋಡ್ರಿ, ಇಲ್ಲೇ ಸ್ವಲ್ಪ ಬಾಂಡೆ ತಿಕ್ಕೇನಿ, ಸ್ವಲ್ಪ ಹಂಗೆ ಅದಾವ್ರಿ. ಅಡುಗೆ ಅಂತೂ ಐತ್ರಿ, ಸಾಂಬಾರು ಐತಿ, ಆಮ್ಯಾಗ ರೈಸು ಐತಿ, ಸ್ವಲ್ಪ ಪಲ್ಯನೂ ಅದಾವ್ರಿ. ಹೀಗಾಗಿ ಅಡ್ಗಿದೇನು ಇಲ್ಲ ಕೆಲಸ. ಇವತ್ತು ಒಂದು ಮ್ಯಾಟ್ರ್ ಹೇಳ್ಬೇಕ್ರಿ. ಏನಂತಂದು ಹೇಳ್ತೇನಂತ್ರಿ. ಆದ್ರೆ ಇವತ್ತಂತೂ ಭಾಳ ಕೆಟ್ಟ ಬೇಸರ ಆಗೈತ್ರಿ. ಭಾಳ ಅಂದ್ರೆ ಭಾಳ ಬಟ್ಟೆನೂ ತೊಳೆದು ಹಾಕೇನ್ರಿ. ಈಗ ತೊಳೆದು ಹಾಕಿದ್ರಿ ಅವನು ನೋಡ್ರಿಲೇ, ಬಟ್ಟೆ ತೊಳೆದು ಹಾಕೇನ್ರಿ. ಮಳೆಯಾರ ಭಾಳ ಐತ್ರಿ. ಹಿಂಗಾಗಿ ಸ್ವಲ್ಪ ನೀರು ಬಸ ಹಾಕೇನ್ರಿ. ಇಲ್ಲೇ ಒಳಗೆ ಕಿಟಕಿ ಒಳಗೆ ಹಾಕಿಬಿಡ್ತೇನೆ ರೀ. ಮಳೆ ಒಂದು ಭಾಳ ಬರತೈತಿ. ಸ್ವಲ್ಪ ಹಾಕೇನ್ರಿ ಹೊರಗೆ. ಅವನೇನು ತಕ್ಕೊಂಡಿಲ್ಲ, ಅಲ್ಲೇ ಆರ್ತಾ ಒಂದು ಕೈ ಬಿಟ್ಟೇನ್ರಿ. ನಾನು ಏನೋ ಹೇಳ್ಬೇಕಂತ ಅಂದೆ ಅಲ್ರಿ. ಏನಂತಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗಿ ಮತ್ತೆ ಅದು 8 ತಿಂಗಳಾತ್ರಿ. ಈಗ ನಮ್ಮ ಪಾಪನ ಅಡ್ಮಿಷನ್ ನಾವು ಮಾಡಿಸ್ಲಿಲ್ಲ. ಏನಾತಂತೇಳಿ ನಿಮಗೆ ಹೇಳಿದ್ನಲ್ರಿ ನಾನು, ಹಿಂಗೆಲ್ಲ ಆತ್ರಿ ಅಂತಂದೆ. ಇವತ್ತು ನಿನ್ನೆ ಹೋಗಿ ಮತ್ತೆ ಅಡ್ಮಿಷನದು ಕೇಳಿ ಬಂದಿದ್ವಿ ರೀ. ಅವ್ರು ಇವತ್ತು ಕರ್ಕೊಂಬರ್ರಿ ಇರಲಿ ಅಂತ ಹೇಳಿದ್ರೆ ಇವತ್ತು ಹೋಗಿ ಅಡ್ಮಿಷನ್ ಮಾಡಿಸಿ ಬಂದಿವ್ರಿ ನಮ್ಮ ಪಾಪನ ಸ್ಕೂಲಿಗೆ. ನಾವು ನಾನು ಅಡ್ಮಿಷನ್ ಮಾಡಿಸಿದ್ವಿ ಅಂದ್ರೆ ಹೆಂಗೆ ರೀ, ಬೆಳಿಗ್ಗೆ 10 ಗಂಟೆಗೆ ಕಳಿಸಿದ್ರಿ. 10 ಗಂಟೆಗೆ ಕಳಿಸಿ 3 ಗಂಟೆಗೆ ಬರೋದಿರ್ತೈತೆ ರೀ ಅವ್ರು. ಅದು 10 ಗಂಟೆಗೆ ಕಳಿಸಿದ್ವಿ. 10:30 ಹೋಗಿದ್ದೀರಿ ನಾನು. ಹೀಗಾಗಿ ಮಧ್ಯಾಹ್ನ ನೀವು ಕರ್ಕೊಂಡು ಹೋಗಕ್ಕೆ ಬರ್ತೀರಲ್ರಿ ಪಾಪನ ಕರ್ಕೊಂಡು ಹೋಗಕ್ಕೆ. ಆವಾಗ ಎಲ್ಲ ಫಾರ್ಮ್ ಫಿಲಪ್ ಮಾಡೋಂತ್ರಿ ಅಂತ ಹೇಳಿದ್ರಿ ಅವರು. ಹೀಗಾಗಿ ಮತ್ತು ನಾವಿರೋ ಜಾಗದಿಂದ 1 ಕಿಲೋಮೀಟ್ರ್ ದೂರ ಆಗ್ತೈತೆ ರೀ. ಅದು ಪೂರ್ತಿ ಹೇಳ್ಬೇಕಂತಂದ್ರೆ ಇಲ್ಲಿ ನಾವಿರೋ ಜಾಗದಿಂದ ಬಸ್ ಸ್ಟಾಪ್ ಇಲ್ಲರಿ. ಇಲ್ಲೇ ನಾವಿರೋ ಮನೆ ಕಡೆ ಒಂದು ಸ್ವಲ್ಪ ದೂರ ಸ್ಟಾಪ್ ಐತ್ರಿ. ಅದು ನಾವು ಹೋಗ್ಬೇಕಾದ್ರೆ ಬರೋದೇ ಇಲ್ಲರಿ. ನೀವು ವಿಡಿಯೋದಾಗಂತೂ ಕಂಟಿನ್ಯೂ ನೋಡಿರ್ತೀರಿ. ನಾವು ಮನೆಗೆ ಹೋಗ್ಬೇಕಾದ್ರೆ ಆತು, ಎಲ್ಲರ ಸಂತಿಗೆ ಹೋಗ್ಬೇಕಾದ್ರೆ ಆತು, ಒಟ್ಟ ಬಸ್ ನಿಂದ್ರಂಗಿಲ್ಲ, ಏನಿಲ್ಲರಿ. ನಮ್ಮ ಪಾಪು ನೋಡ್ರಿ ಪೌಡ್ರ್ ಮಾಡ್ಕೊಂಡ್ರಿ ಶಿಸ್ತ. ಹೇಳಿದ ಒಟ್ಟ ಕೇಳೋದಿಲ್ಲರಿ. ಹಿಂಗೆ ಮಾಡೋದು ಕರ್ದ ಸ್ಕೂಲಿಗೆ ಹಾಕ್ತಂಗ್ರಿ ಅವನು. ಯಾವನೇ ಹಾಕೊಂಡ ನೋಡ್ರಿ ಪೌಡ್ರ್ ಮಾರಿಗೆ. ಇನ್ನು ತಡಿಯಲ್ಲಿ ಮಾತಾಡ್ತಾರೆ. ಇನ್ನು ಏನಂತಂದ್ರೆ ಹಂಗಂದ್ರಿ ಅವರು ಹೋಗಿ ಫಸ್ಟ್ ಬೆಳಿಗ್ಗೆ 10:00 ಕಳಿಸಿ ಬಂದಿರಿ. ಕಳಿಸಿ ಮತ್ತೆ ವಾಪಸ್ ಬಂದಿರಿ. ಬರಬೇಕಾದ್ರೂ ಗಾಡಿ ಸಿಗಲಿಲ್ಲ, ಬಸ್ಸು ಸಿಗಲಿಲ್ಲ ರೀ. ಬಂದು ಮತ್ತು ಅಡುಗೆ ಮಾಡ್ಬೇಕಲ್ರಿ. ನಾನು ಅಡುಗೆ ಒಂದು ಮಾಡಿ ಕೊಡತ್ತೇನೆ ರೀ. ಅಡುಗೆ ಮಾಡಿ ಕೊಡ್ಬೇಕಲ್ರಿ. ಮತ್ತು ಅಡುಗೆ ಮಾಡಿ ಬಂದು ಅಡುಗೆ ಎಲ್ಲ ಮಾಡಿದೆ ರೀ. ಅಡುಗೆ ಮಾಡಿ 1:45 ಗಂಟೆಗೆ ಅಂತಂದ್ರೆ ಊಟ ಬೈತಾರೆ ರೀ. ನಾ ಯಾರಿಗೆ ಅಡುಗೆ ಮಾಡ್ಕೊಡ್ತೇನಲ್ಲ ಅವರು ಊಟ ಬೈತಾರೆ. 1:45 ಗಂಟೆಗೆ ಅಂದ್ರೆ ಊಟ ಎಲ್ಲ ರೆಡಿ ಇರ್ಬೇಕು ರೀ. ಅನ್ನ, ಸಾಂಬಾರು, 2 ರೊಟ್ಟಿ, 2 ಥರದ ಪಲ್ಯ, ಮೊಸರು, ಉಪ್ಪಿನಕಾಯಿ, ಇಷ್ಟು ಊಟ ರೀ ಅವ್ರದ್ದು. ಮ್ಯಾಗ ಏನರ ಸ್ವಂತಿಕ ಅದು ಇದ್ರೆ ಕೊಟ್ಟಿರ್ತೇನೆ ರೀ. ಒಂದೊಂದು ದಿನ ಚಪಾತಿ ಅದು ಮಾಡಿಕೊಟ್ಟಿರ್ತೇನೆ. ಇದನ್ನ ಅವ್ನು ಸ್ಕೂಲಿಗೆ ಕಳಿಸಿ ಬಂದು ಇಷ್ಟೆಲ್ಲ ಮಾಡಿದ್ದಾರೆ. ಮಾಡಿ ಅವ್ರಿಗೆ 1:45 ಗಂಟೆಗೆ ಅಂದ್ರೆ ಅವರು ಊಟ ಹೋತ್ರ. ಆಮೇಲೆ ಬಡ ಮತ್ತು ಬಾಂಡೆ ಅದು ಇದ್ದು ರೀ ಸ್ವಲ್ಪ, ಅವನು ತೊಳ್ಕೊಂಡು ಮತ್ತೆ ಹೋದೆ ರೀ. ಮತ್ತು ಹೋಗಿ ಆವಾಗ ಫಾರ್ಮದು ಎಲ್ಲ ಫಿಲಪ್ ಮಾಡ್ಕೊಂಡು ಬಂದೆ ರೀ ನಾನು. ಅಲ್ಲೇ ಫಾರ್ಮ್ ಫಿಲಪ್ ಮಾಡಿ ಆದಿಂದ ಮತ್ತು ನಮ್ಮ ಪಾಪನ ಕರ್ಕೊಂಡು ಅವ್ರ ಟೀಚರ್ ಜೊತೆ ಏನೆಲ್ಲ ಬೇಕ್ರಿ ಅವನಿಗೆ ಏನು ಅಂತೆಲ್ಲ ಕೇಳಿ ಬುಕ್ಸ್ ಎಲ್ಲ ಬರ್ಕೊಂಡು ಬಂದಿರಿ ನಾವು. ಬುಕ್ಸ್ ಬರ್ಕೊಟ್ಟಾರಿ ಒಂದಿಷ್ಟು. ಅವ್ರ ನಿನ್ನೆ ಹಂಗೆ ಹೇಳಿದ್ರೇ ನಮ್ಮ ಮನೆಯವರು ಅವನಿಗೆ ಹ್ಯಾಂಡ್ ತೊಗೊಂಬಂದಿದ್ರಿ. ಇದ್ರೊಳಗೂ ಎಲ್ಲ ಅದಾವ್ರಿ. ಮಸ್ತ್ ತೊಗೊಂಡು ಬಂದಿದ್ರಿ. ಇವತ್ತು ಸ್ಕೂಲ್ನಾಗ ಅವನಿಗೆ 3 ಬುಕ್ಸ್ ಕೊಟ್ಟಾರಿ. ಒಂದು ಇದನ್ನು ಕೊಟ್ಟಾರಿ ಬುಕ್ಸ್. ಈ ಥರ ಇದನ್ನೆಲ್ಲ ಪಿಕ್ಚರ್ಸ್ ಅದಾವ ರೀ. ನೋಡ್ರಿ ಇಲ್ಲಿ ಈ ಥರ ಇವನ್ನ ಪಿಕ್ಚರ್ಸ್ ತೋರಿಸ್ಬೇಕಂತ್ರಿ ಅವರಿಗೆ. ಏನು ಹೆಂಗೆ ಅಂತೆಲ್ಲ ತಿಳಿಸಿ ಅವರು ಹೇಳ್ತಾರೆ. ನೀವು ಹೇಳ್ರಿ, ನಾವು ಹೇಳ್ತೇವೆ ಅಂತಂದರೆ. ನೆಕ್ಸ್ಟ್ ಇವೆರಡು ನೋಟ್ಬುಕ್ ಕೊಟ್ಟಾರ್ರಿ. ಇದು ನಮ್ಮ ಪಾಪನ ಬ್ಯಾಗ್ ರೀ. ನಾಳೆ ಭಾಳ ಒಯ್ಬೇಕು ರೀ. ಅವನಿಗೆ ತೊಗೋಬೇಕು. ಫಸ್ಟ್ ಟೈಮ್ ಫೋಟೋ ತೆಗ್ಸೈತ್ರಿ ನಮ್ಮ ಪಾಪಂದು. ಇಂಥ ಕಾಪಿ ಫಸ್ಟ್ ಟೈಮ್. ಚೆನ್ನಾಗಿ. ಇನ್ನು ನಮ್ಮ ಮನೆಯವರು ಬಂದಿಲ್ಲ ರೀ. ಇನ್ನು ದಿವಸ ನಾನು ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಕಳಿಸೋದು ಮಾಡ್ಬೇಕು ರೀ. ಕಳಿಸೋದು, ಕರ್ಕೊಂಬರೋದು ಮಾಡ್ಬೇಕು. ಈ ಕಡೆ ಅಡುಗೆನೂ ಮಾಡ್ಬೇಕು ರೀ ನಾನು. ಯಾಕಂತಂದ್ರೆ ಅಡುಗೆ ಮಾಡೋದ್ರಿಂದ ಏನೋ ನನಗೂ ಸ್ವಲ್ಪ ಹೆಲ್ಪ್ ಆಗ್ತೈತೆ ರೀ. ಅದಕ್ಕಾಗಿ ಅಡುಗೆ ಮಾಡೋದು ನಿಲ್ಲಿಸೋದಿಲ್ಲ ರೀ ನಾನು. ಅದ್ರಾಗ ಕಷ್ಟ ಆದ್ರೆ ಆಗಲ್ರಿ ನನಗೆ. ಪಾಪನ ಕರ್ಕೊಂಬರೋದು, ಕಳಿಸೋದು ಮಾಡ್ತೇನೆ ರೀ. ಮಾಡಲೇಬೇಕಾಗುತ್ತೆ. ಮತ್ತು ಇನ್ನು ನಮ್ಮ ಮನೆಯವರು ಬಂದಿಲ್ಲ ರೀ. ಇವತ್ತು ಬರೀ ಅದ ಓಡಾಟ ಆತ್ರಿ. ಓಡಾಟ ಆಗೋದಕ್ಕೆ ಕೈ ಕಾಲದು ಭಾಳ ಸುಸ್ತಾಗತ್ತಾರಿಪ್ಪ. ಭಾಳ ಹರಿಯಾತಾವ ಕಾಲು ಕೈ ಎಲ್ಲ ನುಸಾತಾವು. ಅಡುಗೆದು ಏನಿಲ್ಲ ರೀ. ಹೇಳಿದ್ನಲ್ರಿ ಅದು ಅಡುಗೆ ಐತ್ರಿ. ಅಡುಗೆ ಇರೋದಕ್ಕಿಂತ ನಮ್ಮ ಮನೆಯವರು ಬಂದಿಲ್ಲ ರೀ. ಅವರು ಹುಬ್ಳಿಗೆ ಹೋಗಿದ್ದಾರೆ. ಯಾವುದೋ ಕೆಲಸದ ಮ್ಯಾಗ ಹುಬ್ಳಿಗೆ ಹೋಗ್ಯಾರ ರೀ ಅವರು. ಅದಕ್ಕಾಗಿ ಇನ್ನೂ ಬಂದಿಲ್ಲ ರೀ ಅವರು. ಇಷ್ಟು ಮಟ್ಟನೂ ಕರೆಂಟ್ ಇದ್ದಿದ್ದಿಲ್ಲ ರೀ. ಬೆಳಗ್ಗಿಂದ ಲಾಗ್ ಮಾಡ್ಬೇಕಂತ ಎಷ್ಟು ಗುದ್ದಾಡತ್ತೇನೆ ರೀ. ಲಾಗ್ ಮಾಡೋಕ್ಕಾಗಲೇ ಇಲ್ಲ ರೀ ನಾನು. ಯಾಕಂದ್ರೆ ಟೈಮ್ ಸಿಗಾತಿಲ್ಲ ರೀ ನನಗೆ. ಇನ್ನು ನಾಳೆಯಿಂದ ಅಂತೂ ಟೈಮ್ ಸಿಗೋದೇ ಇಲ್ಲ ರೀ. ಅವನಿಗೆ ಶೆಕೆ ಆಗತ್ತಂತ್ರಿ. ಮಳೆ ಬರತ್ತೈತ್ರಿ. ನಾನು ಇನ್ನೂ ಬಟ್ಟೆ ಹೊರಗೆ ಹಾಕಿಲ್ಲ ರೀ. ಇನ್ನು ಮಳೆ ಬರತ್ತಂತಂದು ಇವ
ನನಗೆ ಶೆಕೆ ಆಗತೈತಿ ಅಂತ ಅನ್ನತಾನೆ ರೀ. ನಾನು ಅರ್ಬಿ ಅಂತೂ ಎಲ್ಲ ಹಸಿ ಅದಾವೆ, ಸ್ವಲ್ಪ ಅವನಿಲೆ ಎಲ್ಲರ ಕಿಟಕಿಯಾಗ ಹಾಕ್ತೀನಿ ರೀ. ಇನ್ನು ಸ್ಕೂಲಿಗೆ ನನ್ನ ಮಗ ಹೊಂಟಾನ್ರಿ, ಮತ್ತು ಸ್ಕೂಲಿಗೆ ಹಾಕೇವಿ. ಬರ್ರಿ ನೋಡೋಣ ಮುಂದೆ ಏನೇನೆಲ್ಲ ಆಗ್ತದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಏನು ಮಾಡ್ತೇನಂತ ಹೇಳ್ತೇನೆ ಬರ್ರಿ. ಅಲ್ಲೇ ಬಟ್ಟೆ ಎಲ್ಲ ನೀರು ಬಸ್ತಿದ್ದು ಇಲ್ಲೇ ಮನೆ ಒಳಗೆ ಹಾಕಿದ್ರಿ ಅವನ್ನ, ಕಿಟಕಿಯಾಗನ ಹಾಕೀನಿ. ಹೊರಗೆ ಹಾಕಕ್ಕೆ ಮಳೆ ಐತ್ರಿ ಸಣ್ಣಗೆ. ಟೈಮ್ ನೋಡ್ರಿ ಅಲ್ಲೇ ಟೈಮ್ ಆಗೈತ್ರಿ. ಇನ್ನು ನಮ್ಮ ಮನೆಯವರು ಬಂದಿಲ್ಲ, ಮತ್ತೇನು ಮಾಡೋದ್ರಿಪ್ಪ. ಈಗ ನಮ್ಮ ಮನೆಯವ್ರು ಬರೋದು ಲೇಟ್ ಆಗತ್ತಂತ್ರಿ, ಅದಕ್ಕೆ ಊಟ ಮಾಡತ್ತೇನೆ ರೀ ನಾನು ನಮ್ಮ ಪಾಪು. ಊಟನೂ ಮಾಡಿದ್ವಿ ನಮ್ಮ ಮನೆಯವ್ರು ಇನ್ನೂ ಬರಲೇ ಇಲ್ಲರಿ. ಇವತ್ತಿನ ನನ್ನ ಮಗ ಸ್ಕೂಲಿಗೆ ಹೋಗೋ ರೀತಿ ರೀ ಇದ್ದ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತ, ಅದಕ್ಕೆ ಫೋಟೋಸ್ ಹಾಕೇನ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇವತ್ತಿನ ಲಾಗ್ ಈ ರೀತಿ ಇತ್ತು. ನಾಳೆ ಯಾವ ರೀತಿ ಲಾಗ್ ಇರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್.